ನೋಡ್ರಿ ಫ್ರೆಂಡ್ಸ, ನಮ್ಮ ಮನ್ಯಾಗ ನನ್ನ ಸಣ್ಣ ಸೊಸಿ ಸೇಖವ ಹೊಟ್ಟೆಲೆದಾಗ 4 ತರಾಗೈತಿ. ಅವ್ರ ತವ್ರ ಮನೆಯಾರ ಇವತ್ತು ಬಂದು ಹೋದ್ರು ನೋಡ್ರಿ ಫ್ರೆಂಡ್ಸ. ಅವರಪ್ಪ ಅವ್ರ ತಮ್ಮ ಬಂದಿದ್ರು. ಅವ್ರವ್ವ ಎಲ್ಲ ಅಡುಗೆ ಮಾಡಿ ಕೊಟ್ಟು ಕಳ್ಸಿದ್ಲು ನೋಡ್ರಿ ಫ್ರೆಂಡ್ಸ. ನಾನು ಹಂಗಾರ ನಿಮ್ಮ ಮಾಡೋ ಮಠ ಬುತ್ತಿ ಕಟ್ಕೊಂಡು ಬರಬಾರ್ದು ಅಂತ ಮಾಡಿದ್ನಿ. ಅವರವ್ವ ಒಬ್ಬೇಕೆ ಮಗಳಲ್ರಿ, ಆಕೆ ಏನು ತಿಂತಾಳ ಏನು ಬಿಡ್ತಾಳ ಅದನ್ನೆಲ್ಲ ಅವರಪ್ಪ ಅವ್ರ ತಮ್ಮನ ಕೈಯಾಗ ಮಾಡಿ ಕೊಟ್ಟು ಕಳ್ಸ್ಯಾಳ ನೋಡಿ ಫ್ರೆಂಡ್ಸ. ಅತ್ತೀರಿ ಮತ್ತು ನಮ್ಮವ್ವಾರ ಬುತ್ತಿನ ಕೊಟ್ಟೆ ಕಳ್ಸ್ಯಾರ್ರಿ. ಚಪಾತಿ, 2 ಥರದ ಪಲ್ಯವು, ಮತ್ತು ಜೋಳದ ಬಾನ, ಚಕ್ಕಲಿ, ಶೇಂಗಾದ ಉಂಡಿ, ಮನ್ಯಾಗ ಆಕಳ ಹಿಂಡ್ತಾವಲ್ರಿ ಹಾಲು, ಮೊಸರು, ಬೆಣ್ಣೆ ಅದು ಕೊಟ್ಟು ಕಳ್ಸ್ಯಾರ್ರಿ. ನೋಡ ತಂಗಿ, ನೀನು ಬಸರನ ಮಗಳು, ನಿನಗೇನು ಜೀವ ಬಿಡ್ತೈತೆ ನೋಡು ಅದನ್ನೆಲ್ಲ ಮಾಡಿ ಕೊಟ್ಟು ಕಳ್ಸ್ಯಾಳ. ನಿಮ್ಮವ್ವ ನೀನು ಅವನ ನೋಡು ತಂಗಿ, ಭಾಳ ಅಟ ಇದ್ರೆ ಅದು ರೊಟ್ಟಿ ಪಲ್ಯ ಇಲ್ಲೇ ಓನ್ಯಾಗ ಒಂದು 4 ಮನಿನ ಹಂಚುನಂತ. ಚಪಾತಿ, ಜೋಳದ ರೊಟ್ಟಿ, ಅಟ ಪಲ್ಯ, ಅಟ ಬಾನ ಅದು ಈಡ ಎಲ್ಲನೂ ನಾನು ಒಂದು 4 ಮನಿಗೆ ಕೊಟ್ಟು ಬರ್ತೇನೆ. ಹಾಂ ರೀ ಅತ್ತಿ, ನೀವು ಊಟ ಮಾಡ್ಬರ್ರಿ, ರೊಟ್ಟಿ ತಿನ್ಬರ್ರಿ. ಬ್ಯಾಡವ ಒಲ್ಲೆ, ನಾನು ಹೊಟ್ಟೆ ಹಸ್ತಿಲ್ಲ. ಹಂಗಾರ ಒಂದಿಟ್ಟು 1-2 ಚಕ್ಲಿನ 1-2 ಉಂಡಿನ ಹಾಕೊಂಬಂದು ಕೊಡ್ರಲ್ರಿ. ಏನೂ ಬೇಡವ, ಈಗ ಸಂಜೆ ಮುಂದೆ ನಿಮ್ಮ ಹಿರಿಯ ಬರ್ತಾನಲ್ಲ ಅವಾಗ ಚಾ ಕಾಸಿದೆ ಅಂದ್ರೆ ಅವಾಗ 1-2 ಕೊಡುವಂತು ಅವು ಎಲ್ಲರೂ ಕೂಡಿ ಬಾಯಾಡ್ಸೋಣಂತ. ಹಂಗಾರೆ ಅಡುಗೆ ಮನೆಗೆಲ್ಲ ಹರ್ಬೇತ್ರಿ, ಅದನ್ನ ಹೊಂದಿಕೆ ಮಾಡ್ತೇನೆ ರೀ. ನಾವು ಒಳಗೆ ಹೋಗಿ ತೆಗೆದಿಡ್ತೇನೆ ರೀ. ಹಾಲು ಪಾಲು ಬೇಕು ಕುಳಿಸ್ತತಿ. ಹೋಗು. ಏನ ಮುಂಜಾನೆ ನಾ ಬಾಗಲಾಗ ಕುಂತಿಯಲ್ಲ ಚವನ್ಯಾಗ, ಏನು ಮಾಡಲಿ ಬಿಡ, ಜಳನ ಸುರಿತೈತೆ ನೋಡು. ಮುಂಜಾನೆ ಜಳ ಸುರಿಯಾಕ ನಿಂತೈತೆ. ಅದಕ್ಕೆ ನಾನು ಇಲ್ಲೇ ಇನ್ನೂ ನೆಳ್ಳಿತ್ತ ಬಾಗಲಾಗ ಇಲ್ಲೇ ಇದ್ದೆ. ಬಾ ಕುಂದ್ರವಾ. ಏನು ಸ್ವಸ್ತ್ಯಾರು ಎದ್ದು ಎಲ್ಲ ಹೊರೆ ಮಾಡ್ತಾರ, ಯಾವ್ದು ಚಿಂತಿಲ್ಲ ನಿನಗೆ. ಯಾಕೆ ನಿನಗೂ ಅದಾರಲ್ಲ ಸ್ವಸ್ತ್ಯಾರ, ನಿನಗೂ ಮಾಡ್ತಾರಲ್ಲ. ಏನು ಮಾಡ್ತಾವ ಜೊಟ್ಟು ತಾಸಿಗೊಂದು ಹೊರೆ ಜಮಿ ಮಾಡ್ತಾವ. ಬಾ ಕುಂದ್ರವಾ. ನಮಗೂ ನಮ್ಮ ಶೇಖರ್ ಅಪ್ಪ ಅವ್ರ ತಮ್ಮ ಬಂದಿದ್ರ. ಹೌದನ? ಅವ್ರವ್ವ ಬಂದಿಲ್ಲ, ಅವ್ರ ಅಪ್ಪ ಅವ್ರ ತಮ್ಮನ ಕಳಿಸ್ಕೊಟ್ಟಿದ್ದ. ಅಯ್ಯೋ, ಮನ್ಯಾಗ 3 ಹಿಂಡು ದನ ಅದ, ಒಂದು ಆಕಳ ಇಳ್ದೈತಂತ. ಮತ್ತು ಅಕ್ಕಿಯಲ್ಲೇ ಬರ್ಬೇಕು. ಇವ ಗನ್ಮಗ ಹಿಂಡುದು ಪಂಡುದು ಏನು ಮಾಡೋದಿಲ್ಲ. ಹಾಲಿಂದು ಮುಂಜಿಲೆ ಅಂದ್ರೆ ಒಂದು 8-9 ಲೀಟ್ರ್ ಹಾಲು ಅಕ್ಕವ. ಅಕ್ಕಿಯಲ್ಲಿ ಬರ್ಬೇಕು ಹಾಲು ಹಿಂಡೋದು, ಮತ್ತು ಅವು ಕೊಟ್ಟು ಮೇವು ತರೋದು. ಆಕಳ 3 ಆಕಳ ಮೇಯಿಸ್ಬೇಕಾಕಿ. ಬೇಸ್ ಬಿಡು, ಆಕಳ ಉತ್ಪನ್ನ ಚಲೋ ಐತಕಿ ಹೆಣ್ಮಗಳಿಗೆ. ಎಲ್ಲಿ ಹೊರಗೆ ಹಾರಕ್ಕೆ ಹೋಗಂಗಿಲ್ಲ. ಮನ್ಯಾಗ ಕಮ್ಮಗೆ ಹೈನ ಹಾಲು ನಕ್ಕತ್ತೆ. ಮತ್ತು ಡೈರಿಗೆ ಹಾಲು ಹಾಕ್ತಾರನ. ಡೈರಿಗೆ ಹಾಲು ಹಾಕ್ತಾರ. ವಾರ ಒಂದು 3-4 ಸಾವಿರ ರೂಪಾಯಿ ಹಾಲು ಹಾಕವ. ಅವ್ರಿಗೇನು ಚಿಂತಿಲ್ಲ. ನಿನಗೆ ಬೇಸೇ ಸಿಕ್ಕಾರ ಬಿಡಲೆ. ಒಬ್ಬೇಕೆ ಮಗಳು ಎಲ್ಲ ತಿಂದಾಕೆಲ್ಲ ಅಲ್ಲಿ ಅವ್ರ ಮನ್ಯಾಗ ಹೈನಿತ್ತ ಐತಿ. ಅವ್ರವ್ವ ನಿನ್ನೆ ಅವ್ರ ಅಪ್ಪಾರು ಬರತ್ತಾರಲ್ಲ, ಅವ್ರ ಕೈಯಾಗ ಹಾಲು 2 ಲೀಟ್ರ್ ಗ್ಯಾನಿಲೆ ಹಾಲು, ಮೊಸರು, ಹೊಳ್ಳಿ ತುಪ್ಪ ಕಟ್ಟಿ ಕಳ್ಸ್ಯಾಳ. ಆಕಳಿಗೆ ಅದಕ್ಕಂತ ಮೀಸಲ ಹಿಡ್ದಿದ್ರಂತ. ತುಪ್ಪ ಕಟ್ಟಿ ಕಳ್ಸ್ಯಾಳ ನಿನ್ನೆ. ಹೊಳ್ಳಿ ಶೇಂಗಾದ ಉಂಡಿ, ಚಕ್ಕಲಿ, ಮತ್ತು ಏನಲ್ಲಿ ಕಬ್ಬಿನ್ಯಾಗ ಮ್ಯಾರ್ಯಾಗ 1-2 ಮಾವಿನ ಗಿಡ ಅದಾವಂತ. ಮಾವಿನಕಾಯಿ. ಈ ಹುಡುಗಿ ಏನು ತಿಂತಿತ್ತು ನೋಡಿ ಅದನ್ನೆಲ್ಲ ಕೊಟ್ಟು ಕಳ್ಸ್ಯಾಳ ಅವ್ರವ್ವ. ಒಂದ ಮಗಳ ಪಾಪ, ಅವಕ್ಕೂ ಜೀವ ಅಪರೂಪ ಅಕ್ಕ. ಬೇಷ ಆಗ್ಬಿಡು. ಮತ್ತು ಈಕಿ ದೊಡ್ಡ ಸೊಸಿ ಹೋಟೆಲ್ ಅದಾಳ. ಇಲ್ಲ, ಆಗ ಆಕಿಗೆ ಒಂದು 3 ತಿಂಗಳಾಗಿತ್ತಲ್ಲ. ಹಂಗಾರ ಭಾಳ ಹತ್ತಿದ್ವು. ಆಕಿಗೆ ಏನು ತಿಂತಿರ್ಕಿಲ್ಲ, ಹೊತ್ಕೊಂಡು ಮಕ್ಕೋತಿತ್ತ ಸುಳಿ ಸುತ್ಕೊಂಡು. ಹಂಗಾರ ತಾಯಿ ಮಕ್ಕಳು ಅನ್ಸೈತಿ ಹೋಲಿ ಹಂಗಾರ ಇದು ಅಂತಂದು ಅಲ್ಲಿ ಕಳಿಸ್ಕೊಟ್ಟಿದ್ನಲ್ಲ. ಆಕಿ ಎಲ್ಲ 3 ತಿಂಗಳು ತುಂಬ 4ರಾಗದು ಬಿದ್ದಿತ್ತು, ಚಲೋ ಆಗಿತ್ತು. ಮತ್ತು ಹೊಟ್ಟೆ ಆತಲ್ಲ ಆಕಿಗೆ. ಈಗ ಮತ್ತೇನಿಲ್ಲ, ಮತ್ತೇನು ಸುದ್ದಿ ಇಲ್ಲಕ್ಕಿದ್ರು. ಅವ್ರು ಕಾಕನ ಮಕ್ಕಳದು ಲಗ್ನ ಐತೆ, ಊರಿಗೆ ಹೋಗ್ಯಾಳಕ್ಕೆ ಬಂದಿಲ್ಲ. ಆದರೂ ದೊಡ್ಡಾಕಿನ ಈಕಿ ಸಣ್ಣಾಕಿ ಒಳ್ಳೆ ಮನ್ಯಾಗ ಹೊಂದಿಕಿದ್ದಂಗೆ ಕಾಣ್ತಾಳ. ನಿನಗೆ ಹೊಂದಿಕಿದಾಳೆ, ಶಾನ್ಯಾಕಿದಾಳ. ಎಷ್ಟು ಹಾರೇನಾರು ಎಷ್ಟು ಒತ್ತರ ಅಂದು ಚೂಟ್ ಹಾಕದಂಗೆ ಮಾಡ್ತಾಳೆ. 8 ಗಂಟೆ ಅಂದ್ರೆ ಎಲ್ಲ ಮುಗಿಸ್ತಾಳೆ ನೋಡು. ಅಂಗಳ ಬಾಗ್ಲ ಅಲ್ಲಿ ಸಾರಿಸ್ಕೊಂಡು ನೀರಿಗೆ ಇಟ್ಕೊಂಡು ಉಟ್ಟು ಮನೆ ಜಾಜ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಮತ್ತು ಅಲ್ಲಿ ತಿಕ್ಕೊಂಡು ಅತ್ತಿಯರ ಹೇಳ್ರಿ ನೀರು ಕಾದ ನೀವು ಜಳಕ ಮಾಡ್ರಿ ಅಂತ. ನಾ ಜಳಕ ಮಾಡಿ ಪೂಜೆ ಮಾಡಿ ಬನ್ನಿ ಅಂದ್ರೆ ತಾನು ಜಳಕ ಮಾಡಿ ಹನುಮಂತಿಯವ್ರ ಗುಡಿಗೆ ಹೋಗಿ ಬಂದ್ಲಿ. ಶನಿವಾರಲ್ಲಿ ಇವತ್ತು ಹೋಗಿ ಬಂದು ಚಾ ಕಾಸಿಳು ಇಬ್ಬರು ಚಾ ಕೊಡ್ತೀವಿ. ಅವ್ರ ಅಜ್ಜ ಹೊರಗೆ ಹೋಗಿದ್ದು. ನಾವು ಪೇಪರ್ ನೋಡಕ್ಕೆ ಅವ ಇದ್ರಿಕಿಲ್ಲ. ಅವ್ನು ಅಕ್ಕಿ ಗಂಟ ಲಘು ಹೇಳುದಿಲ್ಲಲ್ಲ. ಹುಡುಗ 8-9 ಗಂಟೆಗೆ ಆತಕ್ಕೆ. ನನಗೆ ಅಕ್ಕಿ ಗಂಟೆ ಆಗೋದು ಅಷ್ಟು ಚಾ ಕಾಸಿಲ್ಲ ನೋಡಿ. ಅದು ಭಾಳ ತುರು ಐತೆನ ಹೆಣ್ಣು ದೊಡ್ಡದು. ಹೊರೆ ಉಸಿರಾಗೋದಿಲ್ಲ ಅದಕ್ಕೆ. ಅದು ಮನ್ಯಾಗ ಹೊರೆ ಪರೆ ಮಾಡೋದಲ್ಲ ಅದು ಹೆಣ್ಣು. ತುರು ಹತ್ತಿ ಹಾರ್ತಿ ಮಾಡಿ ಎದ್ದು ಬಿಡ್ತಾಳೆ ಆಕಿ. ನಂಗೆ ಹೊಂದಿಕೆ ಆಗೋದಿಲ್ಲ. ಆದರೂ ಏನು ಅನ್ನೋಂಗಿಲ್ಲ ಅವ್ರ ಮುಂದೆ. ನೀವಯವ ಅನ್ನೋದು. ಈಗ ಇಬ್ಬರು ಒಳ್ಳೆ ಚಂದ ಅದಾರ, ಹೊಂದಿಕೆ ಅದಾರ. ಏನು ಮಾಡತ್ತೀರಿ ಅತ್ತಿಯಾರ? ಬರ್ರಿ. ಎಷ್ಟು ಲಘು ಬಂದಿರಲ್ಲ. ಲಘುನ ಬಿಟ್ಟಿದ್ರು ನಾವು ಊರು ಅಲ್ಲಿ ಒಟ್ಟ ನಿಂದ್ರವಲ್ರಿ. ಅವಸರ ಮಾಡಕತ್ತಾರ. ನಾ ಕೆಲ್ಸಕ್ಕೆ ಹೋಗ್ಬೇಕು. ನಾ ಭಾಳ ರಜಾ ತೊಗೊಂಡಿಲ್ಲ. 2 ದಿನ ಬಂದೇನೆ ಅಂತ ನಿಂದ್ರವಲ್ರಿ. ನಿನ್ನೆಂತೂ ಅಷ್ಟು ಅವಸರ ಮಾಡಿದ್ರು. ಮತ್ತು ನಮ್ಮ ಚಿಗೋವ ನಿನ್ನೆ ಬ್ಯಾಡಪ್ಪ ಮುಂಜಾನೆಯಾಗ ಎದ್ದಾರ 2 ಸರಿಗೆ ಜಾಕ ಮಾಡಿ ಚಾ ಕುಡ್ದು ಏನಾರ ತಿಂದಾರ ಎದ್ದಾರ ಬಸ್ ಹತ್ತುರಂತೆ ಅಂದ್ರಿ. ಎದ್ದು ಗುಟ್ಲೇನ ಬಂದೇವಿ ನೋಡ್ರಿ. ಹೌದೇನಪ್ಪ, ಕೆಲ್ಸಕ್ಕೆ ಹೋಗ್ಬೇಕಂತಂದ ಲಘುನ ಬಂದೇನ? ನೋಡಪ್ಪ, ಬ್ಯಾಸ್ರದು ಆಗಿದ್ರ ಇನ್ನೊಂದು ದಿನ ಜಳಕ ಮಾಡಿ ಏನಾರ ತಿಂದು ಮನ್ಯಾಗ ಉಳಿ ಬೇಸರ ಕಳ್ಕೊ, ನಾಳೆಗೆ ಹೋಗು ಅಂತ. ಇಲ್ವೇ ಫೋನ್ ಹಚ್ಚಕತ್ ಬಿಟ್ಟಾರ. ಮ್ಯಾನೇಜರ್ ಬೈಯಾಕತ್ತಾರ. ಅವರು ಹೊಕ್ಕೇಂದೆ ನಾವು ಹೊಕ್ಕೇನ್ ತಗೋ. ನಾನು ಜಳಕ ಮಾಡಿದೆ, ಅವನ ನಾಷ್ಟ ಆಗಿತ್ತು, ನಾಷ್ಟ ಮಾಡಿ ಹೊಕ್ಕೇನೆ. ಇಲ್ಲಿ ಅಲ್ಲೇ ಮಾಡ್ಕೊತಾನೆ. ಹೋಗೋದಾದ್ರೆ ನೀನು ಹೋಗಿ ಏನು ನೋಡ್ಕೊತ ನಿಂತೆ. ನಿನ್ನ ಗಂಡಗ ಜಳಕಕ್ಕೆ ನೀರದು ಇದು ನೋಡೋಗದವ. ಏನಿಲ್ಲ ಬಿಸಿನೀರು ಜಳಕಕ್ಕೆ ವ್ಯವಸ್ಥೆ ಮಾಡೋ ನೀರಿಂದು ಮತ್ತು ಅರ್ಬಿ ಇಡೋಗ.
ಲಗ್ನಕ್ಕೆ ಹೋಗ್ಯಾನ ಹೆಂಡತಿ ಕರ್ಕೊಂಡು ಎದ್ದವನ ಬಂದ ನೋಡು ನಿಂದ್ರಲಂಗ ಎಷ್ಟು ಎತ್ತಿವಾನ ಅದಾನ ನಿನ್ನ ಮಗ ಶಾನೆ ಅದ ಅನ್ಬಿಡು. ಅಲ್ಲೇ ಲಗ್ನದ್ದು ಸಾಲ ಆಗೈತ್ಲಿ ಧರ್ಮಸ್ಥಳ ಸಂಘದಾಗ ವಾರ 2,000 ರೂಪಾಯಿ ತುಂಬ್ತಾರ ಅವರು. ಮತ್ತು ಸಾಲ ಹರ್ಕೋಬೇಕಲ್ಲ ಇವ ದುಡ್ದು ಹೋಗಿದ್ರಲ್ಲಿ ಈಗ 2 ದಿನ ಮತ್ತು ಲಗ್ನಕ್ಕೆ ಅಡ್ಡಿ ಇಲ್ಲ ಎದ್ದು ಗುಟ್ಲೆ ಆಕಿನ ತಿರ್ಕೊಂಬಂದ ನಾಳೆ ಬೇಷಿ ಇಲ್ಲ. ಹಂಗೆ ಕಂಡೀಷನ್ ಅಂದ್ರೆ ಕಂಡೀಷನ್ ಇವತ್ತು ಹೋಗ್ಬೇಕಂದ್ರೆ ಇವತ್ತು ಹೋಗ್ಬೇಕು, ಇವತ್ತು ಬರ್ಬೇಕಂದ್ರೆ ಇವತ್ತು ಬರ್ಬೇಕು. ಮೊನ್ನೆ ಅವ್ರ ಊರಾಗ ಬನಶಂಕರ ಇದು ಜಾತ್ರೆಗೆ ಹೋಗಿದ್ದ. ಹೋದ್ರೆ ಜಾತ್ರೆ ಮಾಡಿ ಮರನೇ ದಿನ ಕರ್ಕೊಂಬಂದ ನೋಡೋಕಿನ. ಯಾಕೆ ಇರುವಳ ಬಿಡಿಯಪ್ಪ 2 ದಿನ ಇರುವಳಕ್ಕೆ ನೀನು ಕೆಲ್ಸಕ್ಕೆ ಹೋಗ್ಯನಂತೀಯಲ್ಲ ನೀ ಬಾ ಅಂತಂದ್ರೆ ಹೋಗ್ಬೇ ಅಲ್ಲಿ ಬಿಟ್ಟು ಏನು ಮಾಡೋದು ಅವ್ರನ್ನ, ನೀ ಎಷ್ಟು ದಿನ ನೀ ಮಾಡಿಲ್ಲ ಅಲ್ಲಿ ಬಿಟ್ಟು ಅವ್ರನ್ನೇನು ಮಾಡೋದು ಅಂತಂದು ಕರ್ಕೊಂಬಂದಾನ.